ರಾಜ್ಯದ ಅತಿ ಎತ್ತರದ ಶಿಖರ ಕಾಫಿ ನಾಡಿನ ಹೆಮ್ಮೆಯ ಚಂದ್ರದ್ರೋಣ ಪರ್ವತ ಶ್ರೇಣಿಯ ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿಯ ಪರಿಸರ ಈಗ ಮತ್ತೆ ಸಂಘರ್ಷದ ಹಾದಿಯಲ್ಲಿದೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವು ಶುಕ್ರವಾರ ಮಂಡಿಸಿದ ಬಜೆಟ್ನಲ್ಲಿ ಮುಳ್ಳಯ್ಯನಗಿರಿಯಿಂದ ಕೈಮರದವರೆಗೆ ಕೇಬಲ್ ಕಾರ್ ಹಾಗೂ ರೋಪ್ವೇ ನಿರ್ಮಿಸುವ ಯೋಜನೆಯನ್ನ ಘೋಷಣೆ ಮಾಡಿರೋದು ಪರಿಸರ ಪ್ರೇಮಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಹಿಂದೆ ಬಿಜೆಪಿ ಸರ್ಕಾರ ಇದೇ ಯೋಜನೆಯನ್ನ ತರೋದಕ್ಕೆ ಮುಂದಾದಾಗ ಮಲೆನಾಡಿಗರ ಮತ್ತು ಪರಿಸರ ಸಂರಕ್ಷಣಾ ಕಾರ್ಯಕರ್ತರ ಪ್ರಬಲ ವಿರೋಧದಿಂದಾಗಿ ಅದನ್ನ ಕೈಬಿಡಲಾಗಿತ್ತು. ಆದರೆ ಈಗ ಮತ್ತೆ ಅದೇ ಅವೈಜ್ಞಾನಿಕ ಯೋಜನೆಯನ್ನ ಮುನ್ನೆಲೆಗೆ ತಂದಿರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈ ಯೋಜನೆಯು ಕೇವಲ ಪ್ರವಾಸಿಗರ ಮನರಂಜನೆಗೆ ಸೀಮಿತವಾಗಿದ್ದು, ಇದರಿಂದ ಮಲೆನಾಡಿನ ಸೂಕ್ಷ್ಮ ಪರಿಸರ ವ್ಯವಸ್ಥೆಗೆ ತುಂಬಲಾರದ ಹಾನಿಯಾಗಲಿದೆ ಅಂತ ವನ್ಯಜೀವಿ ಸಂರಕ್ಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಮುಳ್ಳಯ್ಯನಗಿರಿ ಪ್ರದೇಶವು ಅಮೂಲ್ಯವಾದ ಶೋಲಾ ಕಾಡುಗಳು ಮತ್ತು ಅಪರೂಪದ ಹುಲ್ಲುಗಾವಲುಗಳನ್ನು ಒಳಗೊಂಡಿದ್ದು, ಇದು ಹುಲಿಗಳಂತಹ ವನ್ಯಜೀವಿಗಳ ಪ್ರಮುಖ ಆವಾಸ ಸ್ಥಾನವಾಗಿದೆ. ಅಷ್ಟೇ ಅಲ್ಲದೆ ಈ ಬೆಟ್ಟದ ಸಾಲುಗಳು ಜಿಲ್ಲೆಯ ಜೀವ ನದಿಗಳಾದ ಯಗಚಿ ಮತ್ತು ವೇದಾ ನದಿಗಳ ಉಗಮ ಸ್ಥಾನಗಳಾಗಿವೆ. ರೋಪ್ವೇ ನಿರ್ಮಾಣದ ಹೆಸರಲ್ಲಿ ಕಾಡನ್ನ ಕಡಿದು ಮತ್ತೆ ಬೃಹತ್ ಕಂಬಗಳನ್ನು ನೆಡೋದ್ರಿಂದ ಈ ನದಿಗಳ ಮೂಲಕ್ಕೆ ಧಕ್ಕೆ ಉಂಟಾಗೋ ಅಪಾಯ ಇದೆ. ಒಂದು ವೇಳೆ ಸರ್ಕಾರ ಹಠಕ್ಕೆ ಬಿದ್ದು ಈ ಯೋಜನೆಯನ್ನ ಮುಂದುವರೆಸಿದ್ರೆ ದೊಡ್ಡ ಮಟ್ಟದ ಜನತಾ ಹೋರಾಟ ಮತ್ತು ಕಾನೂನು ಹೋರಾಟ ನಡೆಸೋದಾಗಿ ಎಚ್ಚರಿಕೆ ನೀಡಲಾಗಿದೆ. ಪರಿಸರದ ಉಳಿವಿಗಾಗಿ ಸರ್ಕಾರ ಕೂಡಲೇ ಈ ಘೋಷಣೆಯನ್ನ ಹಿಂಪಡಿಬೇಕು ಅಂತ ವನ್ಯಜೀವಿ ಸಂರಕ್ಷಕ ವೀರೇಶ್ ಜಿ ರಾಜ್ಯ ಸರ್ಕಾರವನ್ನ ಕಟ್ಟುನಿಟ್ಟಾಗಿ ಒತ್ತಾಯಿಸಿದ್ದಾರೆ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಮತ್ತು ಏನು ಸೀತಾಳಯ್ಯನಗಿರಿ ವ್ಯಾಪ್ತಿ ತುಂಬಾ ಅತ್ಯಂತ ಸೂಕ್ಷ್ಮ ಪರಿಸರ ಪ್ರದೇಶವಾಗಿದೆ. ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಇದು ಅತ್ಯಂತ ಪಾರಿಸರಿಕವಾಗಿಯೂ ಕೂಡ ಪ್ರಾಮುಖ್ಯತೆ ಪಡೆದಿರುವಂತಹ ಸ್ಥಳದಲ್ಲಿ ಇವತ್ತು ಏನು ರೋಪ್ ವೇ ಮಾಡುವಂಥದ್ದು, ಕೇಬಲ್ ಕಾರ್ ಯೋಜನೆ ಮಾಡುವಂಥದ್ದಕ್ಕೆ ಸರ್ಕಾರ ಸಿದ್ದರಾಮಯ್ಯನವರ ಬಡ್ಜೆಟ್ ನಲ್ಲಿ ಇವತ್ತು ಘೋಷಣೆ ಮಾಡಿರುವಂತದ್ದು ದುರಾದೃಷ್ಟಕರ ಸಂಗತಿ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಹಿಂದೇನು ಕೂಡ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಮುಳ್ಳಯ್ಯನಗಿರಿ ಭಾಗದಲ್ಲಿ ರೋಪ್ ವೇ ಮಾಡಬೇಕು ಅಂತ ಘೋಷಣೆ ಮಾಡಿ ಬಡ್ಜೆಟ್ ನಲ್ಲೂ ಕೂಡ ಹಣವನ್ನ ತೆಗೆದಿಟ್ಟಿದ್ರು. ಯಾಕೆ ರೋಪ್ ವೇ ಬೇಡ ಅನ್ನೋದು ನಮ್ಮ ಒತ್ತಾಯ ಅಂದ್ರೆ, ಇದು ತುಂಬಾ ಪರಿಸರ ಸೂಕ್ಷ್ಮ ಪ್ರದೇಶ ಮತ್ತೆ ಹುಲಿಯಂತ ಪ್ರಾಣಿಗಳು ಆವಾಸ ಸ್ಥಾನ ಇರುವಂತ ಪ್ರದೇಶ ಇದಾಗಿದೆ. ಸೊ ಈ ಒಂದು ಗಿರಿ ಶ್ರೇಣಿಗಳಲ್ಲಿ ರೋಪ್ ವೇ ಯೋಜನೆ ಮಾಡಿದ್ದೇ ಆದಲ್ಲಿ ಇಲ್ಲಿನ ಭೂಕುಸಿತ ಉಂಟಾಗುತ್ತೆ. ಮತ್ತೆ ಇಲ್ಲಿನ ನದಿ ಹುಟ್ಟುವಂತ ಸ್ಥಳ ಹೊನ್ನಂನಳ್ಳ ಇರ್ಬೋದು, ಭದ್ರಾ ಇರ್ಬೋದು, ಅನೇಕ ಉಪನದಿಗಳು ವೇದಾವತಿ ಇರ್ಬೋದು, ಯಗಚಿ ನದಿಗಳಿರ್ಬೋದು, ಎಲ್ಲ ಹುಟ್ಟುವಂಥದ್ದು ಮುಳ್ಳಯ್ಯನಗಿರಿ ಭಾಗದಲ್ಲಿ. ಇವ್ರು ಯಾವಾಗ ಈ ಯೋಜನೆಯನ್ನ ಮಾಡ್ಲಿಕ್ಕೆ ಸಾಕಷ್ಟು ಪ್ರದೇಶ ಬೇಕಾಗುತ್ತೆ, ಮತ್ತೆ ಆ ಕೇಬಲ್ ಕಾರ್ ಅಳವಡಿಸುವಂಥದ್ದು, ಶಬ್ದ ಮಾಲಿನ್ಯ ಆಗುವಂಥದ್ದು, ಮತ್ತೆ ಜನ ಸಂದಣಿ ಆಗುವಂಥದ್ದು, ಅತ್ಯಂತ ಸೂಕ್ಷ್ಮ ಪರಿಸರ ಪ್ರದೇಶದಲ್ಲಿ ಈ ರೀತಿಯ ಕೇಬಲ್ ಕಾರ್ ಚಟುವಟಿಕೆ ಬೇಡ ಅನ್ನೋದು ಮೊದಲಿಂದನೂ ಕೂಡ ಚಿಕ್ಕಮಗಳೂರು ಭಾಗದಲ್ಲಿರುವ ಜನತೆ ಆಶೆ ಆಗಿತ್ತು. ಆದ್ರೆ ಬಿಜೆಪಿ ಸರ್ಕಾರ ಅನುಸರಿಸಿದ ಕ್ರಮಗಳನ್ನೇ ಕಾಂಗ್ರೆಸ್ ಸರ್ಕಾರ ಅನುಸರಿಸಿ ಅದನ್ನ ತರುವಲ್ಲೂ ಮುಂದಾಗ್ತಾ ಇದೆ. ಅಂದ್ರೆ ಇದು ಯಾವ ಹಿತಾಸಕ್ತಿ ಇಟ್ಕೊಂಡು ಇವರು ಕೇಬಲ್ ಕಾರ್ ತರ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸರ್ಕಾರನೇ ಉತ್ತರ ಕೊಡ್ಬೇಕು. ಹಲವಾರು ಸಮಸ್ಯೆಗಳು ಚಿಕ್ಕಮಗಳೂರಲ್ಲಿ ಇದ್ರು, ಮಾನವ ಮತ್ತು ಆನೆ ಸಂಘರ್ಷ ಇರುವಂತದ್ದು, ಹಾಗೇನೆ ಇಲ್ಲಿನ ಬೆಳೆಯ ಪ್ರಮಾಣದಲ್ಲಿ ವನ್ಯಜೀವಿಗಳ ದಾಳಿ ಆಗ್ತಿರುವಂತದ್ದು, ಮತ್ತೆ ಜನ ಸಾಯ್ತಾ ಇರುವಂತದ್ದು, ಅನೇಕ ಒತ್ತುವರಿಯಂತ ಸಮಸ್ಯೆ, ಡೀಮ್ಡ್ ಅರಣ್ಯದಂತ ಸಮಸ್ಯೆಗಳು ಇದ್ದಂತ ಸಂದರ್ಭಗಳಲ್ಲಿ ವಿಶೇಷ ಪ್ಯಾಕೇಜ್ ಅನ್ನ ಮಲೆನಾಡಿಗೆ ಕೊಡಬೇಕಾಗಿತ್ತು. ಆದ್ರೆ ಇವರು ಕೇಬಲ್ ಕಾರ್ ಅನ್ನ ಒಂದು ಅವೈಜ್ಞಾನಿಕ ಯೋಜನೆಯನ್ನ ಈ ಬೆಟ್ಟ ಸಾಲುಗಳಲ್ಲಿ ತಗೊಂಡು ಬಂದು ಇಲ್ಲಿನ ಬೆಟ್ಟಗಳ ವನ್ಯಜೀವಿ ಮತ್ತೆ ಇಲ್ಲಿನ ಪರಿಸರ ಹಾಗೂ ಇಲ್ಲಿನ ಜನ ಸಂಸ್ಕೃತಿ ಎಲ್ಲವನ್ನ ಹಾಳು ಮಾಡುವಂತ ಯೋಜನೆಗೆ ಜಾರಿ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿರುವಂತದನ್ನ ಖಂಡಿತ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಈ ರೀತಿಯ ಯೋಜನೆಗಳು ನಮ್ಮ ಮುಳ್ಳಯ್ಯನಗಿರಿ ಬೆಟ್ಟ ಸಾಲುಗಳಲ್ಲಿ ಇದು ಬರಬಾರದು. ರಾಜ್ಯದ ಅತ್ಯಂತ ಬೆಟ್ಟ ಎತ್ತರದ ಶಿಖರ, ಹಾಗೇನೆ ಇಲ್ಲಿರುವಂತ ವನ್ಯಜೀವಿಗಳು, ಹುಲಿ ಇರ್ಬೋದು, ಹಾಗೇನೆ ಬೇರೆ ಬೇರೆ ಪಕ್ಷಿಗಳು, ಅಲ್ಲೇ ವಾಸ ಮಾಡುವಂತ ಪಕ್ಷಿಗಳು, ಸಮುದ್ರ ಮಟ್ಟದಿಂದ 5,000 ಅಡಿ ಎತ್ತರದಲ್ಲಿರುವಂತ ಪಕ್ಷಿಗಳು, ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಬ್ಲಾಕ್ ಈಗಲ್ ಅಂತ ಹೇಳ್ತೀವಿ, ಶೋಲಾ ಕಿಲ್ಲಿ ಅಂತ ಕರಿತೀವಿ. ಈ ರೀತಿ ಸಣ್ಣ ಸಣ್ಣ ಹಕ್ಕಿಗಳು ಆ ಶೋಲಾದಲ್ಲಿ ವಾಸ ಮಾಡುವಂತದ್ದು ಬೇರೆಲ್ಲೂ ಕೂಡ ಕಂಡು ಬರೋದಿಲ್ಲ. ಈ ಪ್ರಾಣಿ ಪಕ್ಷಿಗಳಿಗೆ ಇದು ತುಂಬಾ ಹಾನಿ ಆಗುತ್ತೆ. ಹಾಗಾಗಿ ಕೂಡಲೇ ಇವ್ರು ಏನು ಬಡ್ಜೆಟ್ ನಲ್ಲಿ ಘೋಷಣೆ ಮಾಡಿದರೆ ಅದನ್ನ ಸರ್ಕಾರ ಹಿಂಪಡ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಪರಿಸರಾಸಕ್ತರ ಒತ್ತಾಯ ಆಗಿದೆ.